ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇನ್ನು ಟೆಸ್ಟಿಂಗ್ ಅನ್ನ ಕಡ್ಡಾಯಗೊಳಿಸಿ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದರ ನಡುವೆ ಟೆಸ್ಟಿಂಗ್ ಅನ್ನ ಕಡ್ಡಾಯಗೊಳಿಸಿ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಯಂತೆ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಈಗ ಅಂದ್ರೆ ರಾಜ್ಯದಲ್ಲಿ ದಿನನಿತ್ಯ 150ರಿಂದ 200 ಪರೀಕ್ಷೆಗೆ ನಿಗದಿ ಮಾಡಲಾಗಿದೆ. ಕೋವಿಡ್ ಇದೆಯಾ ಇಲ್ವಾ ಅನ್ನೋದಾಗಿ ಪರೀಕ್ಷೆ ಮಾಡೋದಕ್ಕೆ RT-PCR ಪರೀಕ್ಷೆಗೆ ಈಗ ನಿಗದಿ ಮಾಡಿದ್ದಾರೆ. ಹೀಗಾಗಿ ನಿಗದಿತ ಪ್ರಯೋಗಾಲಯಗಳಿಗೆ ಸ್ಯಾಂಪಲ್ ಅನ್ನ ಸಲ್ಲಿಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರಿ ಪ್ರಯೋಗ ಶಾಲೆಗಳಲ್ಲಿಯೇ ಪರೀಕ್ಷೆ ನಡೆಸುವುದು ಕಡ್ಡಾಯ. ಇನ್ನು ಕಿಟ್ ಇರಬಹುದು, ಅದಕ್ಕೆ ಬೇಕಾಗಿರುವಂತಹ ಪರಿಕರಗಳನ್ನ ಈಗ ಅನುಪಯುಕ್ತವಾಗದಂತೆ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ. ತೆಗೆದುಕೊಳ್ಳಬೇಕು, ಟೆಸ್ಟಿಂಗ್ ಮಾಡಬೇಕು, RT-PCR ಟೆಸ್ಟ್ ಅನ್ನ ಮಾಡಬೇಕು ಅನ್ನೋದಾಗಿ ಸದ್ಯ ಆರೋಗ್ಯ ಇಲಾಖೆಯಿಂದ ಹೊರಡಿಸಿರುವಂತಹ ಸುತ್ತೋಲೆ ಇದು. ಟೆಸ್ಟ್ ಮಾಡಬೇಕು, ಏನೇನು ಆಗ್ತಾ ಇದೆ. ಪ್ರತಿನಿತ್ಯ ರಾಜ್ಯದಲ್ಲಿ 150ರಿಂದ 200 ಪರೀಕ್ಷೆಗೆ ಈಗ ನಿಗದಿ ಮಾಡಲಾಗಿದೆ. ಹೀಗಾಗಿ ಕೋವಿಡ್-19 ದೃಢಪಡಿಸಿಕೊಳ್ಳೋದಕ್ಕೆ RT-PCR ಪರೀಕ್ಷೆ ಮಾಡಬೇಕು. ಅದು ಕೂಡ ನಿಗದಿ ಮಾಡಿರುವಂತಹ ಪ್ರಯೋಗಾಲಯಗಳಿಗೆ ಆ ಸ್ಯಾಂಪಲ್ ಅನ್ನ ಕಳಿಸಬೇಕಾಗಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀವಿ. ಆರೋಗ್ಯ ಇಲಾಖೆಯಿಂದ ಹೊರಡಿಸಿರುವಂತಹ ಸುತ್ತೋಲೆ ಇದು. ಎಲ್ಲ ರೀತಿಯಾದಂತೆ ಈಗಾಗಲೇ ಕೋವಿಡ್ ಪ್ರಕರಣ ಹೆಚ್ಚಾಗ್ತಿದೆ. ಆ ನಿಟ್ಟಿನಲ್ಲಿ ಟೆಸ್ಟ್ ಮಾಡಬೇಕು, ಯಾವ ರೀತಿಯಾಗಿ ಟೆಸ್ಟ್ ಮಾಡಬೇಕು, ಹೇಗೆ ಮಾಡಬೇಕೆನ್ನೋ ನಿಟ್ಟಿನಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಅಭಿಪ್ರಾಯ ಪಟ್ಟಿದ್ರು. ಈಗಾಗಲೇ ಪ್ರತಿನಿತ್ಯ ಟೆಸ್ಟ್ ಆಗಬೇಕು, ಆಗ ಮಾತ್ರ ಗೊತ್ತಾಗುತ್ತೆ. ಹೀಗಾಗಿನೇ ಟೆಸ್ಟ್ ಮಾಡೋದಕ್ಕೆ ಈಗ ಮುಂದಾಗಿರುವಂಥದ್ದು. ಹಾಗಾಗಿ ಕೋವಿಡ್ ಇದೆಯಾ ಇಲ್ವಾ ಮುಂಜಾಗ್ರತಾ ಕ್ರಮವಾಗಿಯೇ ತಾಂತ್ರಿಕ ಸಲಹಾ ಸಮಿತಿ ಈ ಬಗ್ಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಮಾಡಬೇಕು, ಟೆಸ್ಟಿಂಗ್ಗಳಾಗಬೇಕು. ದಿನನಿತ್ಯ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಿರುವಂಥ ಎಲ್ಲ ಪಾಸಿಟಿವ್ ಕೇಸಸ್ಗಳು ಸಿಗ್ತಿದೆ. ಹೀಗಾಗಿ ಟೆಸ್ಟಿಂಗ್ ಅನ್ನು ಕಡ್ಡಾಯಗೊಳಿಸಬೇಕೆನ್ನೋ ನಿಟ್ಟಿನಲ್ಲಿ ಈ ಒಂದು ಸೂಚನೆ ಕೊಟ್ಟಿರೋದು. ಇನ್ನು ಟೆಸ್ಟಿಂಗ್ ಕಡ್ಡಾಯಗೊಳಿಸಿ ಈಗ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿರೋದು. ಈಗ ಅಲರ್ಟ್ ಆಗಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿಯೇ ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಯಂತೆ ಈಗ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿರೋದು. ರಾಜ್ಯದಲ್ಲಿ ದಿನನಿತ್ಯ 150ರಿಂದ 200 ಪರೀಕ್ಷೆಗೆ ನಿಗದಿ ಮಾಡಲಾಗಿದೆ. ಯಾರ್ಯಾರಿಗೋ ಅಂತಲ್ಲ, ಬಹಳ ಪ್ರಮುಖವಾಗಿ ಒಂದು 150ರಿಂದ 200 ಪರೀಕ್ಷೆ ಆಗಬೇಕು. ಕೋವಿಡ್-19 ದೃಢಪಡಿಸಿಕೊಳ್ಳೋದಕ್ಕೇನೆ RT-PCR ಪರೀಕ್ಷೆ. ನಮ್ಗೆಲ್ಲರಿಗೂ ಗೊತ್ತು ಈ ಹಿಂದೆ ಯಾವ ರೀತಿಯಾಗಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಇದ್ರು ಅನ್ನೋದು. ನಿಗದಿತ ಪ್ರಯೋಗಾಲಯಗಳಿಗೆ ಸ್ಯಾಂಪಲ್ ಅನ್ನ ಸಲ್ಲಿಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಸರ್ಕಾರವೇ. ಅಂದ್ರೆ ಸರ್ಕಾರಿ ಪ್ರಯೋಗ ಶಾಲೆಗಳಲ್ಲಿಯೇ ಈ ಪರೀಕ್ಷೆಯನ್ನು ನಡೆಸೋದು ಕಡ್ಡಾಯ. ಗೌರ್ಮೆಂಟೇ ಮಾಡಬೇಕು, ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡೋದಕ್ಕೆ ಕಿಟ್ ಮತ್ತು ಪರಿಕರಗಳು ಇದನ್ನ ಅನುಪಯುಕ್ತವಾಗದಂತೆ ಕ್ರಮಕ್ಕೂ ಸೂಚನೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಗೌರ್ಮೆಂಟ್ ಸೂಚನೆ ಕೊಟ್ಟಿರುವಂಥ ನಿಗದಿ ಮಾಡಿರುವಂತಹ ಪ್ರದೇಶಗಳಲ್ಲಿ ಅದನ್ನ ಟೆಸ್ಟಿಂಗ್ ಮಾಡಬೇಕೆನ್ನೋ ನಿಟ್ಟಿನಲ್ಲಿ ಈಗ ಟೆಸ್ಟಿಂಗ್ ಮಾಡೋದಕ್ಕೆ ಸೂಚನೆ. ಅಲರ್ಟ್ ಆಗ್ತಿದ್ದಾರೆ ಆರೋಗ್ಯ ಇಲಾಖೆ. ಮಳೆಗಾಲ ಶುರುವಾಗಿದೆ, ಪ್ರಕರಣ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಹಾಗಾಗಿ ಸರಿಯಾದಂಥ ಅಂಕಿಅಂಶಗಳು ಸಿಗಬೇಕು, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕನ್ನೋದಾಗಿನೇ ರಾಜ್ಯದಲ್ಲಿ ಪ್ರತಿನಿತ್ಯ 150ರಿಂದ 200 ಪರೀಕ್ಷೆಗೆ ನಿಗದಿ ಕೊಟ್ಟಿದ್ದಾರೆ. ಒಂದು ರೀತಿ ಟಾರ್ಗೆಟ್ ಹಾಕ್ಕೊಂಡು 150ರಿಂದ 200 ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟೇಜ್ ಇದೆ, ಎಷ್ಟು ಪಾಸಿಟಿವ್ ಬರುತ್ತೆ, ಆ ಪ್ರಮಾಣದಲ್ಲಿ ಕೋವಿಡ್ ರಾಜ್ಯದಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೇನೆ ಈಗ ನಿಗದಿತ ಪ್ರಯೋಗಾಲಯಗಳಿಗೆ ಸೂಚನೆ ಕೊಟ್ಟಿರೋದು. ಸರ್ಕಾರಿ ಪ್ರಯೋಗ ಶಾಲೆಗಳಲ್ಲೇ ಕಡ್ಡಾಯವಾಗಿ ಈ ಬಗ್ಗೆ ಹೆಚ್ಚಿನ ಟೆಸ್ಟ್ಗಳಾಗಬೇಕು. ಆ ಮೂಲಕ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಕಿಟ್ ಇರ್ಬೋದು. RT-PCR ಟೆಸ್ಟ್ ಹೆಂಗೆ ಮಾಡ್ತಾರೆ ನಮ್ಗೆ ಗೊತ್ತು. ನಮ್ಮ ಗಂಟಲಿನ ಸ್ವಾಬನ್ನು ತೆಗೆದು ಆ ಮೂಲಕವಾಗಿ ಟೆಸ್ಟ್ ಮಾಡುವಂಥ ಕೆಲಸ ಆಗುತ್ತೆ. ಒಟ್ಟಿನಲ್ಲಿ ಆರೋಗ್ಯ ಇಲಾಖೆ ಈಗ ಸುತ್ತೋಲೆಯನ್ನು ಹೊರಡಿಸಿದೆ. ಟೆಸ್ಟ್ ಆಗಲೇಬೇಕು. ಎಷ್ಟೆಷ್ಟು ಪ್ರಕರಣ ದಾಖಲಾಗುತ್ತೆ. ಯಾಕಂದರೆ ಕೋವಿಡ್ ಅಂದಾಗ ಈಗಾಗಲೇ ಜನರಿಗೆ ಮತ್ತೊಂದು ಸುತ್ತಿನ ಭಯ ಕೂಡ ಶುರುವಾಗಿದೆ. ಆ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ 150ರಿಂದ 200 ಪರೀಕ್ಷೆ ಆಗಬೇಕು, ಟೆಸ್ಟಿಂಗ್ ನಡೆಸಬೇಕೆನ್ನೋದು. ಯಾಕಂದರೆ ತಾಂತ್ರಿಕ ಸಲಹಾ ಸಮಿತಿ ಕೂಡ ಈ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಯಾಕಂದರೆ ಟೆಸ್ಟಿಂಗ್ಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಆಗ ಗೊತ್ತಾಗುತ್ತೆ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಕೋವಿಡ್ ಇದೆ, ಎಷ್ಟು 150ರಿಂದ 200 ಟೆಸ್ಟ್ ದಿನನಿತ್ಯ ಮಾಡಿದ್ರೆ ಅಂತಲ್ಲ, ಅದರಲ್ಲಿ ಎಷ್ಟು ಜನರಿಗೆ ಪಾಸಿಟಿವ್ ಬರುತ್ತೆ, ಯಾವ ಕಾರಣದಿಂದ ಬರುತ್ತೆ, ಯಾವ ಏಜ್ ಗ್ರೂಪ್ನವರಿದ್ದಾರೆ, ಅವರಿಗೇನಾದರೂ ಟ್ರಾವೆಲ್ ಹಿಸ್ಟ್ರಿ ಇದೆಯಾ ಅಥವಾ ಸಾಮಾನ್ಯವಾಗಿಯೇ ಬಂತಾ,